ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತು, ಸುಹಾಸಿನಿಯಲ್ಲಿ ವಾರಕ್ಕೊಂದು ದಿವಸ ನಮ್ಮ ಜೊತೆ ಇರ್ತಾರೆ ಸೆಲೆಬ್ರಿಟಿಗಳು. ತಮ್ಮ ಮದುವೆ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಆ ಮಧುರ ಕ್ಷಣಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಒಂದು ಕ್ಷಣಕ್ಕೆ ತಮ್ಮ ಮತ್ತೆ ಮದುವೆಯ ಆ ಸಂಭ್ರಮದಲ್ಲಿ ಮುಳುಗೋಗ್ತಾರೆ. ಇವತ್ತು ಕೂಡ ನಮ್ಮ ಜೊತೆ ಒಬ್ಬ ಸೆಲೆಬ್ರಿಟಿ ಇದ್ದಾರೆ. ಬನ್ನಿ ಹಾಗಾದರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಇವತ್ತು ನಮ್ಮ ಜೊತೆ ಇರುವಂತಹ ಸೆಲೆಬ್ರಿಟಿ ರಾಧಿಕಾ ಮಕರಂ. ಇವರು ಖ್ಯಾತ ನಿರ್ದೇಶಕರಾಗಿರುವಂತಹ ಚೈತನ್ಯ ಅವರ ಧರ್ಮಪತ್ನಿ. ಚೈತನ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ಲಾಕ್ ಬಸ್ಟರ್ ಮೂವಿ ಆ ದಿನಗಳು, ಸೂರ್ಯಕಾಂತಿ, ಈಗ ಪರಾರಿಗೆ ರೆಡಿ ಆಗಿದ್ದಾರೆ. ಪರಾರಿ ಮೂವಿ ಅವ್ರಿಗೆ ಬರಬೇಕಷ್ಟೇ. ಸೊ ಈ ಖ್ಯಾತ ನಿರ್ದೇಶಕರ ಧರ್ಮಪತ್ನಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ. ಅವರ ಒಂದು ಮದುವೆ ನೆನಪುಗಳು ಏನೆಲ್ಲ, ಹೇಗಿತ್ತು, ಫನ್ನಿಯೆಸ್ಟ್ ಘಟನೆಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ತಾರೆ. ವೆಲ್ಕಮ್ ಟು ದಿ ಶೋ ಮೇಡಮ್. ಥ್ಯಾಂಕ್ ಯು. ಸೊ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಆ್ಯಂಡ್ ಮೊದಲನೇ ಪ್ರಶ್ನೆ, ನಿಮ್ಮ ಮದುವೆ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? 99 ಅಲ್ಲಿ ಮದುವೆ ಆಯಿತು. ಸೊ 13 ಇಯರ್ಸ್ ಆಗಿದೆ ನನ್ನ ಮದುವೆ ಆಗಿ. ಆಮೇಲೆ ಚೈತನ್ಯ ನನಗೆ ನನ್ನ 18th ಇಯರಿಂದ ಗೊತ್ತು. ನನಗೆ ಒಳ್ಳೆ ಫ್ರೆಂಡ್ ಅವರು. ಸೊ ಇಟ್ ವಾಸ್ ಅ ಲವ್ ಮ್ಯಾರೇಜ್. ಓಕೆ. ಸೊ ಹೇಗೆ ಗೊತ್ತು ಅಂದರೆ ಮನೆ ಹತ್ರ ಇತ್ತಾ ಅಥವಾ ಕಾಲೇಜ್ ಕ್ಲಾಸ್ಮೇಟ್ಸಾ ಹೇಗೆ ಅಂತ? ಆ್ಯಕ್ಚುಲಿ ನಾನು ಚೈತನ್ಯನ ನನ್ನ ಒಂದು ಡ್ರಾಮಲ್ಲಿ ನೋಡಿದೆ, ಒಂದು ಥಿಯೇಟರಲ್ಲಿ ನೋಡಿದೆ. ಲವ್ ಮ್ಯಾರೇಜ್ ಅಂತ ಹೇಳಿದ್ರಿ, ಮೊದಲು ಯಾರು ಪ್ರಪೋಸ್ ಮಾಡಿದ್ದು, ನೀವಾ ಚೈತನ್ಯ ಅವರ? ಹಾಗೆಲ್ಲ ಆಗಿಲ್ಲ. ನನಗೆ ಅವರು ತುಂಬ ಒಳ್ಳೆ ಫ್ರೆಂಡ್. ಆ್ಯಂಡ್ ನಂಗೆ ಇಷ್ಟ ಆಯಿತು, ಅವ್ರನ್ನ ಮದುವೆ ಆದ್ವಿ. ಆ್ಯಂಡ್ ಶ್ಯೂರ್ಲಿ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಬೋತ್ ಪೇರೆಂಟ್ಸ್ ಆ ಥರನೇ ನಮ್ಮ ಮದುವೆ ಆಗಿದ್ದು. ಆ್ಯಂಡ್ ನಂಗೆ ಚೈತನ್ಯನಿಗೂ ನನಗೆ ಇಷ್ಟ ಆಯಿತು, ನನಗೂ ಚೈತನ್ಯ ಇಷ್ಟ ಇದ್ದರು. ಸೊ ಆ ಥರ ಮದುವೆ ಆಯಿತು. ಇಷ್ಟಪಟ್ಟು ಮದುವೆ ಆಗಿದ್ದು. ಹೌದು. ಚೈತನ್ಯ ಅವ್ರನ್ನ ಇಷ್ಟಪಟ್ಟು ಮದುವೆ ಆದೆ ಅಂತ ಹೇಳಿದ್ರಿ. ಏನು ಇಷ್ಟ ಆಯ್ತು ಅವರಲ್ಲಿ ನಿಮಗೆ? ಚೈತನ್ಯ ಬಂದು ತುಂಬ ಜೋವಿಯಲ್ ಪರ್ಸನ್ ಆ್ಯಂಡ್ ವೆರಿ ಡೌನ್ ಟು ಅರ್ತ್ ಪರ್ಸನ್. ಸೊ ನನಗೆ ಎರಡೂ ಇಷ್ಟ ಆಯಿತು. ಆ್ಯಂಡ್ ನನಗೆ ಅವ್ರ ಜೊತೆ ತುಂಬ ಕಂಫರ್ಟಬಲ್ ಅನಿಸ್ತು. ದ ಫಸ್ಟ್ ಪರ್ಸನ್ ಐ ವಾಸ್ ವೆರಿ ಕಂಫರ್ಟಬಲ್ ವಿತ್. ಅದಕ್ಕೆ ಮದುವೆ ಆದೆ. ಓಕೆ. ನಿಮ್ಮ ಕುಟುಂಬ ಮತ್ತು ಅವ್ರ ಕುಟುಂಬ ಹೇಗೆ ಅಂದರೆ, ಅವ್ರದ್ದು ಗೊತ್ತಿರೋ ಹಾಗೆ ನಿಮಗೆ ಸಾಹಿತ್ಯಿಕವಾಗಿ ಬಂದಂಥ ಕುಟುಂಬ, ಅವರು ತಾತ ಇರ್ಬೋದು, ಅವರ ತಂದೆ ಇರ್ಬೋದು, ಸಾಹಿತ್ಯದಲ್ಲಿ ತೊಡ್ಕೊಂಡಿರೋರು. ಮತ್ತು ಚೈತನ್ಯ ಅವರು ಅಫ್ಕೋರ್ಸ್ ಅವರು ಕೂಡ ನಿರ್ದೇಶನ, ಡಾಕ್ಯುಮೆಂಟ್ರಿ ಅಂತ ಹೇಳಿ ಅದರಲ್ಲೇ ಇದ್ರು. ಸೊ ನಿಮ್ಗೇನು ಅನಿಸ್ತಿತ್ತು ಅವ್ರ ಮದುವೆ ಆದರೆ ನನಗೆ ಹೇಗೆ ಅಂತ ಏನು ಅನಿಸ್ತಾ ಅವಾಗ? ಅಥವಾ ನಿಮ್ಗೆ ತುಂಬ ಇಷ್ಟ ಆಯ್ತಾ ಅವ್ರ ವರ್ಕ್ ನೇಚರ್ ಇರ್ಬೋದು, ಅವ್ರ ಫ್ಯಾಮಿಲಿ ನೇಚರ್ ಎಲ್ಲ ಅಂತ? ನಾನು ಅವ್ರ ಫಸ್ಟ್ ಟೈಮ್ ಒಂದು ಡ್ರಾಮಾ, ನನಗೆ ಚೈತನ್ಯ ಹೇಳಿದ್ನಲ್ಲ, ನನಗೆ ಒಂದು ಫ್ರೆಂಡ್ ಥರನೇ ಗೊತ್ತಿತ್ತು. ನಾನು ಫಸ್ಟ್ ಅವ್ರದ್ದು ಒಂದು ಡ್ರಾಮಾ ನೋಡಿದೆ ಇದರಲ್ಲಿ, ಕ್ರೈಸ್ಟ್ ಕಾಲೇಜಲ್ಲಿ, ದಂಗೆಯ ಮುಂಚಿನ ದಿನಗಳು. ಆಗ ನಾನು ಕೂಡ ಯಾರೇ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಇವ್ರ ಡೈರೆಕ್ಷನ್ ಅಂತ ಅಂದ್ಕೊಂಡೆ. ಆಮೇಲೆ ನಾನು ಮದುವೆ ಆದಾಗ ಅವರು ಕಾನೂರು ಹೆಗ್ಗಡತಿಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು. ಅದಕ್ಕೆ ಮುಂಚೆನೇ ನನಗೆ ಐ ಹ್ಯಾಡ್ ಪ್ಲಾನ್ ಟು ಮ್ಯಾರಿ ಹಿಮ್. ಸೊ ನಾನು ಮದುವೆ ಆದಾಗ ಅವ್ರ ನಿರ್ದೇಶನ ಸೆಲೆಬ್ರಿಟಿ ಅಂತ ಆಗಿರಲಿಲ್ಲ. ನಂಗೆ ಒಳ್ಳೆಯವರು ಅನಿಸ್ತು. ನನಗೆ ನಾನು ಹೆಂಗಿದ್ದೀನೋ ಹಂಗೆ ನನ್ನ ಇರಕ್ಕೆ ಬಿಡ್ತಾರೆ ಅನಿಸ್ತು. ನಾನು ಅದೇ ನನ್ನ ಬೇಸ್ ಇತ್ತು ನನ್ನ ಮದುವೆಗೆ. ನಿಮ್ಮಲ್ಲಿ ಅವ್ರಿಗೆ ಏನು ಇಷ್ಟ ಆಯಿತು? ನಾನು ಸಿಂಪಲ್ ಜೋಬಿ ಅದೇ ಇರ್ಬೋದು. ನೀವು ಅವ್ರನ್ನೇ ಕೇಳಿ. ಯಾವತ್ತಾರು ಒಂದು ದಿವಸ ಹೇಳಿರ್ತಾರಲ್ವ ಮದುವೆ ಆದಮೇಲೆ, ಅವ್ರಿಗೆ ನನ್ನ ಇಷ್ಟ ಆಯಿತು ಅಷ್ಟೇ. ಇದೇನೇ ನಿನಗೆ ಇಷ್ಟ ಆಯಿತು ಅಂತ ನನಗೆ ಪಾಯಿಂಟ್ ನನಗೂ ಮಾಡೋಕ್ಕಾಗ್ತಾ ಇಲ್ಲ. ಇದೇನೇ ಇದರಿಂದ ಇಷ್ಟ ಆಯಿತು ಅಂತ. ಏನೋ ಒಂದು ಕಂಫರ್ಟ್ ಲೆವೆಲ್ ಇತ್ತು ಅನ್ಸುತ್ತೆ ಇಬ್ರಿಗೂ ಇನ್ನೊಬ್ರ ಬಗ್ಗೆ. ಆ್ಯಂಡ್ ಅವ್ರು ಯಾವಾಗಲೂ ನನಗೆ ಚೈತನ್ಯ ಬಗ್ಗೆ ಏನು ತುಂಬ ಇಷ್ಟ ಅಂದರೆ, ಹಿಂಗೆ ಇರಬೇಕು, ಹಿಂಗಿರ್ಕೂಡ್ದು, ಹಾಗೆಲ್ಲ ಯಾವ್ದು ಬಗ್ಗೆನೂ ರೂಲ್ಸ್ ಇಲ್ಲ. ನಾನೀಗ ಇದು ಮಾಡ್ತೀನಿ ಅಂದರೆ ಸರಿ, ನಾನು ಇದು ಮಾಡಲ್ಲ ಅಂದರೆ ಸರಿ. ಒಂಥರ ನಿಮಗೆ ಹೆಂಗೆ ಇರಬೇಕು ಅಂತ ಅನ್ಸುತ್ತೆ. ಇಂಡಿವಿಜುವಲ್ ಎಲ್ಲ ಇದಕ್ಕೂ ಇದು ಮಾಡ್ತಾರೆ. ಅದು ಈ ಮನೆಯಲ್ಲಿ ಎಲ್ರಿಗೂ ಇದೆ. ನಮ್ಮ ಮಾವನೂ ಯಾರಿಗೂ ರೆಸ್ಟ್ರಿಕ್ಟ್ ಮಾಡಲ್ಲ, ನಮ್ಮ ಅತ್ತೆನೂ ಯಾರಿಗೂ ಮಾಡಲ್ಲ, ಚೈತನ್ಯನೂ ನಾನು ಯಾರಿಗೂ ರೆಸ್ಟ್ರಿಕ್ಟ್ ಮಾಡಲ್ಲ. ಬಟ್ ನಾನು ಮೇ ಬಿ ಸ್ವಲ್ಪ ಚೈತನ್ಯನ ರೆಸ್ಟ್ರಿಕ್ಟ್ ಮಾಡಬಹುದು ಅನ್ಸುತ್ತೆ. ಬಟ್ ಈ ಥರನೇ ಹಿಂಗಿರಬೇಕು ಅಂತ ಯಾವುದಕ್ಕೂ ಒಂದು ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ. ಯಾವಾಗಲೂ ನನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವಾಗಲೂ ಪ್ರಯತ್ನ ಮಾಡಿಲ್ಲ.
ನಂಗೆ ಅದೇನೆ ತುಂಬ ಪಾಸಿಟಿವ್ ಅವ್ರ ಬಗ್ಗೆ ಅನ್ಸೋದು. ಎಸ್, ಓಕೆ. ನಿಮಗೆ ಡ್ರಾಮಾ ಎಲ್ಲ ತುಂಬ ಇಷ್ಟ ಆಯ್ತಾ ಮೊದಲು ನೋಡೋದು? ಡ್ರಾಮಾ ಎಲ್ಲ ಇಷ್ಟ ಆಯಿತು? ಓಕೆ, ನನಗೆ ಡ್ರಾಮಾ, ನಾನು ಡ್ಯಾನ್ಸರು. ನಾನು ಗುರು ಬಿ ಭಾನುಮತಿ ಹತ್ರ ಭರತನಾಟ್ಯಂ ಕಲ್ತಿದ್ದೀನಿ, ಮತ್ತು ಈಗ ಸರಿತಾ ಮಿಶ್ರಾನವ್ರ ಹತ್ರ ಒಡಿಸಿ ಕಲಿತಿದ್ದೀನಿ. ನನಗೆ ಇಂಟ್ರೊಡಕ್ಷನ್ ಟು ಡ್ರಾಮಾ ಬಂದು ನನ್ನ ಕಸಿನಿಂದ ಆಗಿದ್ದು. ನಾನು ಹೇಳಿದ್ನಲ್ಲ ಸೌಮ್ಯ ಅಂತ, ನಾವೆಲ್ಲ ಒಟ್ಟಿಗಿದ್ವಿ. ಸೊ ಅವ್ರು ಮಿಡ್ಸಮ್ಮರ್ ನೈಟ್ ಡ್ರೀಮ್, ಆಮೇಲೆ ತಲೆದಂಡ ಎರಡು ಇದರಲ್ಲಿ ಮಾಡಿದ್ರು, ನಟರಂಗದಲ್ಲಿ ಮಾಡ್ತಾ ಇದ್ದಾಗ ನಾನು ನೋಡಕ್ಕೆ ಹೋಗ್ತಾ ಇದ್ದೆ. ಆಗ ನನಗೆ ಒಂಥರ ಈ ಥಿಯೇಟರ್ ಸೀನ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಂಗೆ ಚೂರು ಗೊತ್ತಾಯಿತು. ಅದರಿಂದ ನನಗೆ ಈ ಚೈತನ್ಯ ಎಲ್ಲ ಗೊತ್ತಾದ್ರು ಆಗ. ನೀವು ಬೇಸಿಕಲಿ ನಿಮ್ಮ ಮದರ್ ಟಂಗ್ ತಮಿಳ್ ಅನ್ಕೊಳ್ತೀನಿ. ಹೌದು, ನನ್ನ ಮದರ್ ಟಂಗ್ ತಮಿಳ್. ಒಂದೇ ಸರಿ ಕನ್ನಡದ ಸೊಸೆ ಆದಾಗ ನಿಮ್ಗೆ ಏನು ಅನಿಸ್ತು? ಅಂದರೆ ನಿಮಗೆ ಟೋಟಲ್ ಆಗಿ ನಿಮ್ದಲ್ಲಿ ಸ್ವಲ್ಪ ಕಲ್ಚರ್ ಇರ್ಬೋದು, ಟ್ರೆಡಿಷನ್ ಇರ್ಬೋದು, ಸ್ವಲ್ಪ ಏನಾದರೂ ಡಿಫ್ರೆನ್ಸ್ ಆಗೇ ಆಗುತ್ತೆ. ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ, ಮನೇಲಿ ಎಲ್ಲರೂ ಕೂಡ ನಿಮಗೆ ಎಲ್ಲ ಸಪೋರ್ಟಿವ್ ಆಗಿದ್ರು. ನಿಮಗೆ ಯಾವ ಥರ ಹೊಸದು ಕೂಡ ಚೆನ್ನಾಗಿರುತ್ತಲ್ವಾ, ಹೊಸತನ ಒಂಥರ ಡಿಫ್ರೆಂಟ್ ಆಗಿರೋದು? ಓಕೆ, ನನ್ನ ಮದರ್ ಟಂಗ್ ತಮಿಳ್, ಬಟ್ ನನ್ನ ನೇಟಿವ್ ಪ್ಲೇಸ್ ಕರ್ನಾಟಕನೇ. ನಾನು ಹುಟ್ಟಿದ್ದು, ನನ್ನ ಬೆಳೆದಿದ್ದು ಎಲ್ಲಾನು ಕರ್ನಾಟಕ. ಸೊ ನನಗೆ ಈ ಮನೆ ಬಂದಾಗ ಇವರು ಏನು, ನಮ್ಮ ಮನೇಲೂ ತುಂಬ ಆರ್ಥೋಡಾಕ್ಸ್ ಆಗಿ ಏನೂ ಇಲ್ಲ. ಇಲ್ಲಿನೂ ಯಾರು ಒಂಥರ, ಇವಾಗ ನಾನು ಬಂದಾಗ ನನ್ನ ನಾರಾಯಣ ಫೋಟೋ ಆ್ಯಡ್ ಆಯಿತು ಅಷ್ಟೇನೆ. ಬಟ್ ಈ ಥರನೇ ಇರಬೇಕು, ಈ ಥರ ಏನು ಇರ್ಕೂಡ್ದು ಅಂತ. ಸೊ ನಿಮಗೇನು ತುಂಬ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಅಮ್ಮನ ಮನೆ ಅತ್ತೆ ಮನೆ? ನನಗೆ ಖುಷಿಯಾಗೇ ಇದ್ದೀನಿ. ನನಗೆ ನಮ್ಮ ಮನೇಲಿ ಎಲ್ಲರೂ ಒಂಥರ ಬ್ರಾಡ್ ಮೈಂಡೆಡ್ ಪೀಪಲ್. ಸೊ ಈಗ ನಾನೇನಾದರೂ ಮಾಡಬೇಕು ಅಂತ, ನಮಗೇನೋ ಒಂದು ಸ್ಪೆಷಲ್ ಹಬ್ಬ ಇದೆ, ಆನೆ ಹಬ್ಬ ಅಂತ ಎಲ್ಲ. ಸೊ ಅದೆಲ್ಲ ಮಾಡಿದ್ರೆ ಓಕೆ. ಈಗ ನನಗೆ ನಾನು ಈ ಮನೆಗೆ ಬಂದಮೇಲೆ ಕೃಷ್ಣ ಜಯಂತಿ ಶುರು, ಆ ಥರ ಎಲ್ಲ ಹೊಸದು ಆ್ಯಡ್ ಆಗುತ್ತೆ, ಹಳೇದು ಕಂಟಿನ್ಯೂ ಆಗುತ್ತೆ. ಖಂಡಿತ ಆ ಥರನೇ ಆಗಿರೋದು. ಓಕೆ, ಯಾವತ್ತಾದ್ರು ನಿಮಗೆ ಈಗ ಚೈತನ್ಯ ಅವ್ರ ಜೊತೆಗೆ, ಈಗ ನಿಮಗೆ ಡ್ರಾಮಾ ಎಲ್ಲ ತುಂಬ ಇಷ್ಟ ಆಯಿತು, ಥಿಯೇಟ್ರ್ ಎಲ್ಲ ಸ್ವಲ್ಪ ಲಿಂಕ್ ಬೆಳೀತು ನಿಮಗೆ ಮೊದಲೇ, ಅವ್ರ ಜೊತೆಗೆ ನೀವು ಹೋಗ್ತಾ ಇದ್ರ ಡ್ರಾಮಾ ನೋಡೋಕ್ಕಾಗಲಿ ಫಿಲ್ಮ್ ನೋಡೋಕ್ಕಾಗಲಿ? ನಾವು ವಾಲಂಟಿಯರ್ ಮಾಡಿ ಫಿಲ್ಮ್, ಓಕೆ, ನಾನು ಲಮ್ಹೆ ಐ ಥಿಂಕ್ ವಾಸ್ ದ ಫಸ್ಟ್ ಫಿಲಮ್ ನಾನು ಚೈತನ್ಯ ಜೊತೆ ನೋಡಿದ್ದು. ಆಮೇಲೆ ನಾವೆಲ್ಲ ಇದಕ್ಕೆ ಏಕ ಅನೇಕ ಅಂತ ಇದು ಡ್ಯಾನ್ಸ್ ಫೆಸ್ಟಿವಲ್ಸ್ಗೆ ಎಲ್ಲ ನಾವು ವಾಲಂಟಿಯರ್ ಮಾಡಿದ್ದೀವಿ. ನಾನು ಚೈತನ್ಯನೂ ಸೇಮ್ ಏಜ್. ಸೊ ಇಬ್ರು ವಿ ಹ್ಯಾವ್ ಗಾಟ್ ಇನ್ವಾಲ್ವ್ಡ್ ಇನ್ ಮೆನಿ ಆಕ್ಟಿವಿಟೀಸ್ ಟುಗೆದರ್. ಥರ ಏನೋ ವಾಲಂಟಿಯರ್ ಮಾಡೋದಂತೆ, ಆಮೇಲೆ ಹೋಗಿ ಪ್ಲೇಸ್ ನೋಡೋದು, ಆ ಥರದಲ್ಲಿ. ಎಸ್, ತುಂಬಾ ಜೊತೆಗೆ ಹೋಗಿದ್ದೀರಾ ಎಲ್ಲ? ಹೌದು. ಓಕೆ ಮೇಡಮ್, ಜೊತೆ ಮಾತ್ರ ಮುಂದುವರಿಸ್ತೀನಿ. ಸೊ ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ರಾಧಿಕಾ ಮಕರಂ. ನಿಮಗೆಲ್ಲ ಗೊತ್ತಿರೋ ಹಾಗೆ ಚೈತನ್ಯ ಅವರ ಧರ್ಮಪತ್ನಿಯವರು. ನಾವು ಮಾತಾಡ್ತಾ ಇದ್ದೀವಿ ಇವತ್ತು ಅವ್ರ ಮದುವೆ ನೆನಪುಗಳನ್ನು ಮೆಲುಕು ಹಾಕ್ತಾ. ಸೊ ಚೈತನ್ಯ ಅವರು ಡೈರೆಕ್ಟರ್ ಆಗಿ, ಇವರು ಡ್ಯಾನ್ಸರ್ ಆಗಿ ಒಂದೊಳ್ಳೆ ಜೋಡಿ ಆಗಿದೆ ಅಂತ ಹೇಳ್ಬೋದು. ಅವ್ರು ಹೇಳಿದ ಹಾಗೆ ತುಂಬ ಜೋವಿಯಲ್ ಆಗಿರ್ತೀವಿ, ಸಿಂಪ್ಲಿಸಿಟಿ, ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮಗೆ, ಒಬ್ಬರೊಬ್ರು ಇಷ್ಟಪಟ್ಟಿದ್ದೀವಿ ಅಂತ. ಸೊ ಬನ್ನಿ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ, ಆದರೆ ಚಿಕ್ಕ ಬ್ರೇಕ್ನ ನಂತರ.